ದುಷ್ಟಶಕ್ತಿ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತಾನೆ ಪ್ರೇರೆ. ಹೌದು ಪ್ರೇರೆ. ಅಷ್ಟೆಲ್ಲ ಮಾಡಿದ್ರು ಹೀನ ಸ್ಥಿತಿಗೆ ಬಂದ್ರು ಮನುಷ್ಯನಿಗೆ ದುಷ್ಟಶಕ್ತಿ ಏನು ಹೇಳ್ಕೊಡುತ್ತೆ ಗೊತ್ತಾ? ಕೀರ್ತನೆಗಳು 36ನೇ ಅಧ್ಯಾಯ 1ನೇ ವಚನದಿಂದ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು ಅವನನ್ನು ವಂಚಿಸಿ, ನಮ್ಮನ್ನ ವಂಚಿಸ್ತಾ ಐತೆ, ನಮ್ಮನ್ನ ಮೋಸ ಮಾಡ್ತಾ ಐತೆ. ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ನಿನ್ನ ಪಾಪದ ಕೊಡವು ತುಂಬುವುದಿಲ್ಲ. ನೀನು ಎಷ್ಟೇ ಪಾಪ ಮಾಡಿದ್ರು, ನೀನು ಎಷ್ಟೇ ಅಧರ್ಮ ಮಾಡಿದ್ರು ನಿನ್ನ ಪಾಪ ತುಂಬೋದಿಲ್ಲ. ನೀನು ಭಯ ಪಡಬೇಡ. ನೀನು ಮಾಡು ಅಧರ್ಮ, ನೀನು ಮಾಡು ವಿಚಾರ, ನೀನು ಮಾಡು ಕಳ್ತನ, ನೀನು ಆಡು ಇಸ್ಪಿಟ್ಟು, ನಿನ್ನ ಪಾಪ ಬಯಲಿಗೆ ಬರಲ್ಲ, ನಿನ್ನ ಕಷ್ಟ ಬಯಲಿಗೆ ಬರಲ್ಲ. ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿ ಬಿಡುತ್ತದೆ. ಎಲ್ಲುತ್ತಾ ಇದೆ? ಹೃದಯ ಎಂಬುವಂಥ ಬಾಗಿಲಲ್ಲಿ ಆತನು ನಿಂತ್ಕೊಂಡು ನಿಧಾನಕ್ಕೆ ಮಾತಾಡ್ತಾ ಇದ್ದಾನೆ ಮನುಷ್ಯರ ಕಿವಿಯೊಳಗಡೆ. ಇದೇ ಮಾತಾಡ್ತಾ ಐತೆ ಪ್ರೇರೆ. ಹೃದಯದ ಬಾಗಿಲನ್ನು ದೇವರು ತಟ್ತಾ ಇದ್ದಾರೆ. ಈಗೋ ಮಗನೇ, ನಿನಗೆ ಹೊಸ ಜೀವನ, ಹೊಸ ಬದುಕನ್ನು ಕೊಡಬೇಕಂತ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನೀನು ಯಾವಾಗ ಬಾಗಿಲು ತೆಗಿತೀಯೋ, ದೇವ್ರಿಗೆ ಸರ್ವ ಅಧಿಕಾರ ಐತೆ ಪ್ರೇರೆ. ನಮ್ಮ ಮೇಲೆ ಸರ್ವ ಅಧಿಕಾರ ಐತೆ. ಆದರೆ ದೇವ್ರಿಗೇನು ಇಷ್ಟ ಗೊತ್ತಾ? ಅವನು ಬಂದು ನನ್ನ ಹತ್ರ ಬೇಡ್ಕೋಬೇಕು, ಅವನು ಬಂದು ನನ್ನ ಹತ್ರ ಪ್ರಪೋಸ್ ಮಾಡಬೇಕು. ನಾನೋಗಿ ಬಲವಂತವಾಗಿ ಪ್ರೇರೆ, ನೀನು ಅರ್ಥ ಮಾಡ್ಕೊಳ್ಳಿ ಹೇಳೋದು. ಬಲವಂತವಾಗಿ ಮದುವೆ ಮಾಡಿದ್ರೆ ಇಷ್ಟ ಇಲ್ಲದೆ ಭಾಳ ದಿವಸ ಗಂಡ ಹೆಂಡತಿ ಸಂಬಂಧ ಇರಲ್ಲ. ಓಕೆನಾ? ಭಾಳ ವರ್ಷಗಳು ಗಂಡ ಹೆಂಡತಿ ಸಂಬಂಧ ಸಾಗೋದಿಲ್ಲ, ಡೈವರ್ಸ್ ಆಗೋಯ್ತದೆ. ಹುಡುಗ ಯಾರಿಗೋ ಇಷ್ಟಪಟ್ಟಿರ್ತಾನೆ, ಹುಡುಗಿ ಯಾರಿಗೋ ಇಷ್ಟಪಟ್ಟಿರ್ತಾರೆ. ಈಗ ಬಲವಂತದಿಂದ ತಾಯಿ ತಂದೆ ಹಿಂಸೆ ಮೇರೆಗೆ ಮಾಡಿಸ್ಬಿಡ್ತಾರೆ. ಇರ್ತಾರ ಪ್ರೇರೆ? ಇಲ್ಲ, ಹೆಣ್ಣಾದರೂ ಓಡೋಗುತ್ತೆ ಇನ್ನೊಬ್ಬನ ಜೊತೆ, ಹಳೆ ಪ್ರಿಯತಮನ ಜೊತೆ. ಇಲ್ಲ ಗಂಡಾದರೂ ಓಡೋಗ್ತಾನೆ ಹಳೆ ಪ್ರಿಯತಮನ ಜೊತೆ, ಪ್ರೇಯಸಿ ಜೊತೆ, ಅಲ್ವಾ? ದೇವ್ರಿಗೆ ನಾವು ದೇವ್ರನ್ನ ಪ್ರಪೋಸ್ ಮಾಡಬೇಕು ಅನ್ನೋದೇ ದೇವ್ರ ಇಷ್ಟ. ದೇವ್ರ ಬಗ್ಗೆ ಹೇಳೋರು ಇರ್ತಾರೆ, ಖಂಡಿತ ಬಹಳ ಜನ ಇರ್ತಾರೆ. ಅದನ್ನು ಕೇಳಿ ಸತ್ಯವೇದ ಗ್ರಂಥವನ್ನು ಓದಿ ನಾವು ದೇವ್ರನ್ನ ಪ್ರೀತಿಸ್ಬೇಕು, ಇನ್ನೊಬ್ಬರ ಬಲವಂತದಿಂದ ಅಲ್ಲ. ನೋಡಪ್ಪ, ಇಂಥವ್ರು ನಿನ್ನನ್ನು ಪ್ರೀತಿಸ್ತಾರೆ, ನೀನು ಪ್ರೀತಿಸ್ತೀಯಾ? ಇಂಥವ್ರು ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನೀನು ಆತನನ್ನು ಪ್ರೀತಿಸ್ತೀಯಾ? ಈತನೇ ಇಡೀ ಲೋಕನವನ್ನು ಸೃಷ್ಟಿ ಮಾಡಿದ್ದಾನೆ, ಈತನ ನೀನು ಪ್ರೀತಿಸ್ತೀಯಾ?